ವೆಲ್ಕಮ್ ಬ್ಯಾಕ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಭೀತಿ ಜಾಸ್ತಿ ಆಗಿದೆ. ಯಾಕಂದ್ರೆ ಮಡಿಕೇರಿಯ ವಿವಿಧೆಡೆ ಗದ್ದೆಗಳು ಜಲಾವೃತ ಆಗಿದೆ, ಜನಜೀವನ ಕಷ್ಟ ಆಗ್ತಾ ಇದೆ. ಮಳೆ ನೀರಿನಲ್ಲೇ ಭತ್ತದ ಸೊಸಿ ಮುಳುಗ್ತಾ ಇದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯಕ್ಕಂತೂ ಮಳೆ ಸ್ಟಾಪ್ ಆಗಿದೆ, ಬಟ್ ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತಿರೋದಾಗಿದೆ. ಪ್ರವಾಹದ ಭೀತಿ ಉಂಟಾಗಿದೆ, ಯಾಕಂದ್ರೆ ನೀರು ನಿಂತಲ್ಲೇ ನಿಂತಿದೆ. ವಿವಿಧ ಕಡೆಗಳಲ್ಲಿ ಗದ್ದೆಗಳು ಜಲಾವೃತವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಇದೆಲ್ಲ ಗದ್ದೆಗಳ ಭಾಗ ಕಂಪ್ಲೀಟ್ ಆಗಿ ಕೆರೆಯ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ನೀರಿನಿಂದಾಗಿ ಭತ್ತದ ಸಸಿಗಳಿದಾವ, ಅದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಭೀತಿ ಜಾಸ್ತಿ ಆಗಿದೆ. ಯಾಕಂದ್ರೆ ಮಡಿಕೇರಿಯ ವಿವಿಧೆಡೆ ಗದ್ದೆಗಳು ಜಲಾವೃತ ಆಗಿದೆ, ಜನಜೀವನ ಕಷ್ಟ ಆಗ್ತಾ ಇದೆ. ಮಳೆ ನೀರಿನಲ್ಲೇ ಭತ್ತದ ಸೊಸಿ ಮುಳುಗ್ತಾ ಇದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯಕ್ಕಂತೂ ಮಳೆ ಸ್ಟಾಪ್ ಆಗಿದೆ, ಬಟ್ ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತಿರೋದಾಗಿದೆ. ಪ್ರವಾಹದ ಭೀತಿ ಉಂಟಾಗಿದೆ, ಯಾಕಂದ್ರೆ ನೀರು ನಿಂತಲ್ಲೇ ನಿಂತಿದೆ. ವಿವಿಧ ಕಡೆಗಳಲ್ಲಿ ಗದ್ದೆಗಳು ಜಲಾವೃತವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಇದೆಲ್ಲ ಗದ್ದೆಗಳ ಭಾಗ ಕಂಪ್ಲೀಟ್ ಆಗಿ ಕೆರೆಯ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ನೀರಿನಿಂದಾಗಿ ಭತ್ತದ ಸಸಿಗಳಿದಾವ, ಅದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಭೀತಿ ಜಾಸ್ತಿ ಆಗಿದೆ. ಯಾಕಂದ್ರೆ ಮಡಿಕೇರಿಯ ವಿವಿಧೆಡೆ ಗದ್ದೆಗಳು ಜಲಾವೃತ ಆಗಿದೆ, ಜನಜೀವನ ಕಷ್ಟ ಆಗ್ತಾ ಇದೆ. ಮಳೆ ನೀರಿನಲ್ಲೇ ಭತ್ತದ ಸೊಸಿ ಮುಳುಗ್ತಾ ಇದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯಕ್ಕಂತೂ ಮಳೆ ಸ್ಟಾಪ್ ಆಗಿದೆ, ಬಟ್ ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತಿರೋದಾಗಿದೆ. ಪ್ರವಾಹದ ಭೀತಿ ಉಂಟಾಗಿದೆ, ಯಾಕಂದ್ರೆ ನೀರು ನಿಂತಲ್ಲೇ ನಿಂತಿದೆ. ವಿವಿಧ ಕಡೆಗಳಲ್ಲಿ ಗದ್ದೆಗಳು ಜಲಾವೃತವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಇದೆಲ್ಲ ಗದ್ದೆಗಳ ಭಾಗ ಕಂಪ್ಲೀಟ್ ಆಗಿ ಕೆರೆಯ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ನೀರಿನಿಂದಾಗಿ ಭತ್ತದ ಸಸಿಗಳಿದಾವ, ಅದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಭೀತಿ ಜಾಸ್ತಿ ಆಗಿದೆ. ಯಾಕಂದ್ರೆ ಮಡಿಕೇರಿಯ ವಿವಿಧೆಡೆ ಗದ್ದೆಗಳು ಜಲಾವೃತ ಆಗಿದೆ, ಜನಜೀವನ ಕಷ್ಟ ಆಗ್ತಾ ಇದೆ. ಮಳೆ ನೀರಿನಲ್ಲೇ ಭತ್ತದ ಸೊಸಿ ಮುಳುಗ್ತಾ ಇದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯಕ್ಕಂತೂ ಮಳೆ ಸ್ಟಾಪ್ ಆಗಿದೆ, ಬಟ್ ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತಿರೋದಾಗಿದೆ. ಪ್ರವಾಹದ ಭೀತಿ ಉಂಟಾಗಿದೆ, ಯಾಕಂದ್ರೆ ನೀರು ನಿಂತಲ್ಲೇ ನಿಂತಿದೆ. ವಿವಿಧ ಕಡೆಗಳಲ್ಲಿ ಗದ್ದೆಗಳು ಜಲಾವೃತವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಇದೆಲ್ಲ ಗದ್ದೆಗಳ ಭಾಗ ಕಂಪ್ಲೀಟ್ ಆಗಿ ಕೆರೆಯ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ನೀರಿನಿಂದಾಗಿ ಭತ್ತದ ಸಸಿಗಳಿದಾವ, ಅದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಭೀತಿ ಜಾಸ್ತಿ ಆಗಿದೆ. ಯಾಕಂದ್ರೆ ಮಡಿಕೇರಿಯ ವಿವಿಧೆಡೆ ಗದ್ದೆಗಳು ಜಲಾವೃತ ಆಗಿದೆ, ಜನಜೀವನ ಕಷ್ಟ ಆಗ್ತಾ ಇದೆ. ಮಳೆ ನೀರಿನಲ್ಲೇ ಭತ್ತದ ಸೊಸಿ ಮುಳುಗ್ತಾ ಇದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯಕ್ಕಂತೂ ಮಳೆ ಸ್ಟಾಪ್ ಆಗಿದೆ, ಬಟ್ ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತಿರೋದಾಗಿದೆ. ಪ್ರವಾಹದ ಭೀತಿ ಉಂಟಾಗಿದೆ, ಯಾಕಂದ್ರೆ ನೀರು ನಿಂತಲ್ಲೇ ನಿಂತಿದೆ. ವಿವಿಧ ಕಡೆಗಳಲ್ಲಿ ಗದ್ದೆಗಳು ಜಲಾವೃತವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಇದೆಲ್ಲ ಗದ್ದೆಗಳ ಭಾಗ ಕಂಪ್ಲೀಟ್ ಆಗಿ ಕೆರೆಯ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ನೀರಿನಿಂದಾಗಿ ಭತ್ತದ ಸಸಿಗಳಿದಾವ, ಅದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಭೀತಿ
ಜಾಸ್ತಿ ಆಗಿದೆ. ಯಾಕಂದ್ರೆ ಮಡಿಕೇರಿಯ ವಿವಿಧೆಡೆ ಗದ್ದೆಗಳು ಜಲಾವೃತ ಆಗಿದೆ, ಜನಜೀವನ ಕಷ್ಟ ಆಗ್ತಾ ಇದೆ. ಮಳೆ ನೀರಿನಲ್ಲೇ ಭತ್ತದ ಸೊಸಿ ಮುಳುಗ್ತಾ ಇದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯಕ್ಕಂತೂ ಮಳೆ ಸ್ಟಾಪ್ ಆಗಿದೆ, ಬಟ್ ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತೀರದಾಗಿದೆ. ಪ್ರವಾಹದ ಭೀತಿ ಉಂಟಾಗಿದೆ, ಯಾಕಂದ್ರೆ ನೀರು ನಿಂತಲ್ಲೇ ನಿಂತಿದೆ. ವಿವಿಧ ಕಡೆಗಳಲ್ಲಿ ಗದ್ದೆಗಳು ಜಲಾವೃತವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಇದೆಲ್ಲ ಗದ್ದೆಗಳ ಭಾಗ ಕಂಪ್ಲೀಟ್ ಆಗಿ ಕೆರೆಯ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ನೀರಿನಿಂದಾಗಿ ಭತ್ತದ ಸಸಿಗಳಿದಾವ ಅದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಭೀತಿ ಜಾಸ್ತಿ ಆಗಿದೆ. ಯಾಕಂದ್ರೆ ಮಡಿಕೇರಿಯ ವಿವಿಧೆಡೆ ಗದ್ದೆಗಳು ಜಲಾವೃತ ಆಗಿದೆ, ಜನಜೀವನ ಕಷ್ಟ ಆಗ್ತಾ ಇದೆ. ಮಳೆ ನೀರಿನಲ್ಲೇ ಭತ್ತದ ಸೊಸಿ ಮುಳುಗ್ತಾ ಇದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯಕ್ಕಂತೂ ಮಳೆ ಸ್ಟಾಪ್ ಆಗಿದೆ, ಬಟ್ ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತೀರದಾಗಿದೆ. ಪ್ರವಾಹದ ಭೀತಿ ಉಂಟಾಗಿದೆ, ಯಾಕಂದ್ರೆ ನೀರು ನಿಂತಲ್ಲೇ ನಿಂತಿದೆ. ವಿವಿಧ ಕಡೆಗಳಲ್ಲಿ ಗದ್ದೆಗಳು ಜಲಾವೃತವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಇದೆಲ್ಲ ಗದ್ದೆಗಳ ಭಾಗ ಕಂಪ್ಲೀಟ್ ಆಗಿ ಕೆರೆಯ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ನೀರಿನಿಂದಾಗಿ ಭತ್ತದ ಸಸಿಗಳಿದಾವ ಅದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಭೀತಿ ಜಾಸ್ತಿ ಆಗಿದೆ. ಯಾಕಂದ್ರೆ ಮಡಿಕೇರಿಯ ವಿವಿಧೆಡೆ ಗದ್ದೆಗಳು ಜಲಾವೃತ ಆಗಿದೆ, ಜನಜೀವನ ಕಷ್ಟ ಆಗ್ತಾ ಇದೆ. ಮಳೆ ನೀರಿನಲ್ಲೇ ಭತ್ತದ ಸೊಸಿ ಮುಳುಗ್ತಾ ಇದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯಕ್ಕಂತೂ ಮಳೆ ಸ್ಟಾಪ್ ಆಗಿದೆ, ಬಟ್ ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತೀರದಾಗಿದೆ. ಪ್ರವಾಹದ ಭೀತಿ ಉಂಟಾಗಿದೆ, ಯಾಕಂದ್ರೆ ನೀರು ನಿಂತಲ್ಲೇ ನಿಂತಿದೆ. ವಿವಿಧ ಕಡೆಗಳಲ್ಲಿ ಗದ್ದೆಗಳು ಜಲಾವೃತವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಇದೆಲ್ಲ ಗದ್ದೆಗಳ ಭಾಗ ಕಂಪ್ಲೀಟ್ ಆಗಿ ಕೆರೆಯ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ನೀರಿನಿಂದಾಗಿ ಭತ್ತದ ಸಸಿಗಳಿದಾವ ಅದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಭೀತಿ ಜಾಸ್ತಿ ಆಗಿದೆ. ಯಾಕಂದ್ರೆ ಮಡಿಕೇರಿಯ ವಿವಿಧೆಡೆ ಗದ್ದೆಗಳು ಜಲಾವೃತ ಆಗಿದೆ, ಜನಜೀವನ ಕಷ್ಟ ಆಗ್ತಾ ಇದೆ. ಮಳೆ ನೀರಿನಲ್ಲೇ ಭತ್ತದ ಸೊಸಿ ಮುಳುಗ್ತಾ ಇದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸದ್ಯಕ್ಕಂತೂ ಮಳೆ ಸ್ಟಾಪ್ ಆಗಿದೆ, ಬಟ್ ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತೀರದಾಗಿದೆ. ಪ್ರವಾಹದ ಭೀತಿ ಉಂಟಾಗಿದೆ, ಯಾಕಂದ್ರೆ ನೀರು ನಿಂತಲ್ಲೇ ನಿಂತಿದೆ. ವಿವಿಧ ಕಡೆಗಳಲ್ಲಿ ಗದ್ದೆಗಳು ಜಲಾವೃತವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಇದೆಲ್ಲ ಗದ್ದೆಗಳ ಭಾಗ ಕಂಪ್ಲೀಟ್ ಆಗಿ ಕೆರೆಯ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಮಳೆ ನೀರಿನಿಂದಾಗಿ ಭತ್ತದ ಸಸಿಗಳಿದಾವ ಅದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಜಮೀನು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. Là, c'est une coupe pour y aller,